ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಜಸಿಕಾ ಅಂತ ಹೇಳ್ತಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಆ್ಯಂಡ್ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಅನ್ನ ಕೊಟ್ಟು ಹೋಗಿ ಅಂತ ಇವತ್ತಿನ ನನ್ನ ವಿಡಿಯೋದ ಕಂಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಮೇಕಪ್ ಮಾಡೋಕ್ಕಿಂತ ಮುಂಚೆ ಹೇಗೆ ಪಿಂಪಲ್ಸ್ ಮೇಲೆ ಕರೆಕ್ಟರ್ನ ಯೂಸ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವೆಷ್ಟೇ ಚೆನ್ನಾಗಿ ಮೇಕಪ್ ಮಾಡಿದ್ರು ನಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಹಾಗೆ ಆಕ್ನಿ ಮಾರ್ಕ್ಸ್ ಕಾಣಿಸ್ಬಾರ್ದು ಅಂತ ನಮಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ. ಸೊ ಅದನ್ನ ಹೇಗೆ ಹೈಡ್ ಮಾಡೋದು, ಕೆಲವರಿಗೆ ಮೇಕಪ್ ಮಾಡೋಕೆ ಬರುತ್ತೆ ಆದ್ರೆ ಪಿಂಪಲ್ಸ್ನ ಹೇಗೆ ಹೈಡ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಟೆಕ್ನಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಕ್ನಿ ಮಾರ್ಕ್ಸ್, ಸೊ ಇದು ತುಂಬಾ ಜನರ ಪ್ರಾಬ್ಲಮ್, ಆಕ್ನಿ ಮಾರ್ಕ್ಸ್ ಇರದೆ ಫೇಸ್ ಅಲ್ಲಿ ಅಂತ. ಬಟ್ ಆದ್ರೆ ಮೇಕಪ್ ಮಾಡುವಾಗ ಆಕ್ನಿ ಮಾರ್ಕ್ಸ್ ನ ಹೇಗೆ ಹೈಡ್ ಮಾಡ್ಕೊಳ್ಳೋದು, ಸೊ ಮೇಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ನಾನು ನನ್ನ ಆಕ್ನಿ ಮಾರ್ಕ್ಸ್ ಎಲ್ಲ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳೋದಕ್ಕೆ ಈ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಕ್ನಿ ಮಾರ್ಕ್ಸ್ ನ ಹೈಡ್ ಮಾಡಕ್ಕೆ ಕರೆಕ್ಟರ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ, ಮತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದೀನಿ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಇದನ್ನ ಎಲ್ಲಿ ಪರ್ಚೇಸ್ ಮಾಡೋದು, ಹಾಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ತುಂಬಾ ಜನರಿಗೆ ಡೌಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇವತ್ತಿನ ಆಕ್ನಿ ಮಾರ್ಕ್ಸ್ ನ ಹೈಡ್ ಮಾಡಕ್ಕೆ ಯಾವ್ಯಾವ ಐಟಮ್ಸ್ ಬೇಕು, ಯಾವ್ಯಾವ ಮೇಕಪ್ ಐಟಮ್ಸ್ ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ನಮಗೆ ಬೇಕಾಗಿರೋದು ಕನ್ಸೀಲರ್ ಪ್ಯಾಲೆಟ್, ಕನ್ಸೀಲರ್ ಪೌಡರ್, ಸೊ ಬ್ಲೆಂಡ್ ಮಾಡಕ್ಕೆ ಬ್ಲೆಂಡರ್, ಹಾಗೆ ಬ್ರಷಸ್ ಬೇಕಾಗುತ್ತೆ, ಬ್ರಷಸ್ ಇಷ್ಟೇ ಬೇಕಾಗಿರೋದು. ಈಗ ಹೇಗೆ ಮಾಡೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗ್ತೀರಾ ನೀವು. ಪಿಂಪಲ್ಸ್ ಆಕ್ನಿ ಮಾರ್ಕ್ಸ್ ನ ಹೈಡ್ ಮಾಡಕ್ಕೆ ನಾವು ಕರೆಕ್ಟರ್ ನ ಯೂಸ್ ಮಾಡಬೇಕು. ಸೊ ನಾನು ಇನ್ಸೈಟ್ ಬ್ರ್ಯಾಂಡ್ ಕನ್ಸೀಲರ್ ಪ್ಯಾಲೆಟ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದು 230 rupees. ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಹಾಗೆ ನಿಯರ್ ಬೈ ಮೇಕಪ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ. ನೆಕ್ಸ್ಟ್ ಬಂದು ಕನ್ಸೀಲರ್, ಇದನ್ನ ತುಂಬಾ ಸರಿ ನನ್ನ ವಿಡಿಯೋದಲ್ಲಿ ನೋಡಿರ್ತೀರಾ. ಇದು ಬಂದು 530 rupees. ನೆಕ್ಸ್ಟು ಪೌಡರಿಂಗ್ ಮಾಡೋಕೆ, ಸೊ ಇದು ಆಯಿಲ್ ಕಂಟ್ರೋಲ್, ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲಿ ಕಂಟ್ರೋಲ್ ತಗೊಂಡಿದ್ದೀನಿ, ಕಲರ್ಸ್ ಕ್ವೀನ್ ಬ್ರ್ಯಾಂಡು. ಇದರ ಪ್ರೈಸ್ ಬಂದು 250 rupees. ಸೊ ಪ್ರೈಸ್ ಬಂದು 250 rupees. ಓಪನ್ ಮಾಡಿದ್ದೀನಿ. ಇವಾಗ ನೀವು ಇಷ್ಟು ಕಲರ್ಸ್ ನೋಡ್ತಾ ಇದ್ದೀರಾ. ನಾವು ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಇದ್ರೆ ಸೊ ಅದಕ್ಕೆ ನಾವು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಕೊಬೇಕು. ನೀವು ಮಧ್ಯದಲ್ಲಿ ನೋಡ್ತಾ ಇದ್ರಲ್ಲ, ಸೊ ಅದೇ. ಇವಾಗ ನಾನು ಎಲ್ಲೆಲ್ಲಿ ಆಕ್ನಿ ಪಿಂಪಲ್ಸ್ ಮಾರ್ಕ್ಸ್ ಇದೆ ನನಗೆ, ಅಲ್ಲಿ ನಾನು ಇದನ್ನ ಯೂಸ್ ಮಾಡ್ಕೊತೀನಿ. ಸೊ ಕೆಲವ್ರಿಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಅವರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಕರೆಕ್ಟರ್ನ ಯೂಸ್ ಮಾಡಿ ಆಫ್ಟರ್ ದಟ್ ನೀವು ಫೌಂಡೇಶನ್ ಇಲ್ಲ ಕನ್ಸೀಲರ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಈ ಡಾರ್ಕ್ ಸರ್ಕಲ್ ಕಾಣಿಸಲ್ಲ. ನನಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ, ಸೊ ಬಟ್ ನಾನು ವಿಡಿಯೋದಲ್ಲಿ ನಿಮಗೆ ಬೇಸಿಕ್ ಆಗಿ ತೋರಿಸ್ಕೊಡ್ತೀನಿ. ಸೊ ಹೀಗೆ ಎಲ್ಲೆಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೋ ನೀಟಾಗಿ ಕರೆಕ್ಟರ್, ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿರೋದು ನಾನು.
ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರ ಕನ್ಸೀಲರ್ ಪ್ಯಾಲೆಟಲ್ಲಿ ಆರೆಂಜ್ ಕರೆಕ್ಟನ್ನು ನಾನು ಯೂಸ್ ಮಾಡಿರೋದು. ಸೊ ಎಲ್ಲೆಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ, ಆಕ್ನಿ ಮಾರ್ಕ್ಸ್ ಇರುತ್ತೆ, ಅಲ್ಲಿಗೆ ಯೂಸ್ ಮಾಡಿದ್ದೀನಿ. ಏನಕ್ಕೆ ಇದು ಯೂಸ್ ಮಾಡೋದು ಅಂದರೆ ಟು ಹೈಡ್ ಆಕ್ನಿ ಮಾರ್ಕ್ಸ್, ಅದನ್ನು ಹೈಡ್ ಮಾಡೋಕೆ. ನೆಕ್ಸ್ಟ್ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನಾನು ಬ್ಲೆಂಡ್ ಮಾಡೋಕ್ಕೆ ಯಾವಾಗಲೂ ಸ್ವಲ್ಪ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ಕೊತೀನಿ. ನೀರು ಬದಲು ಕೆಲವು ನೀರು ಯೂಸ್ ಮಾಡ್ಕೊತಾರೆ. ಇದನ್ನ ತುಂಬಾ ಲೈಟ್ ಆಗಿ ಬ್ಲೆಂಡ್ ಮಾಡಬೇಕು, ಇಲ್ಲ ಅಂದ್ರೆ ನಾರ್ಮಲ್ ಆಕ್ನಿ ಹೇಗೆ ಕಾಣಿಸುತ್ತೆ ಸ್ವಲ್ಪ ಕಾಣಿಸ್ಬಿಡುತ್ತೆ. ಅದಕ್ಕೆ ತುಂಬಾ ಹೆವಿಯಾಗಿ ಬ್ಲೆಂಡ್ ಮಾಡ್ಕೊಬಿಡಿ, ಲೈಟ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ ಇದನ್ನ. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೇನೆ ಲ್ಯಾಕ್ಮಿದು. ಕರೆಕ್ಟರ್ ಏನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಫುಲ್ಲುನೇ ಬ್ಲೆಂಡ್ ಮಾಡ್ಕೊತೀನಿ. ಒಂದು ಕಂಪ್ಲೀಟ್ ಲುಕ್ ಮಾಡ್ತೀನಿ. ಓಕೆ, ಈಗ ನೀಟಾಗಿ ಫೇಸ್ ಫುಲ್ಲು ನಾನು ಕನ್ಸೀಲರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಹೊಸ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಬ್ಲೆಂಡರ್ಗೆ ಸ್ವಲ್ಪ ಫಿಕ್ಸರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫೇಸ್ನ ಬ್ಲೆಂಡ್ ಮಾಡ್ಕೊತೀನಿ. ನೀವು ಬ್ಲೆಂಡ್ ಮಾಡಾದ್ಮೇಲೂ ಏನೋ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ರೌಂಡು ನೀವು ಫೌಂಡೇಶನ್ ಏನು ಯೂಸ್ ಮಾಡ್ತೀರಾ ಫೇಸಿಗೆ, ಫೌಂಡೇಶನ್ ಯೂಸ್ ಮಾಡಿದ್ರೆ ಫೌಂಡೇಶನ್, ಇಲ್ಲ ಕನ್ಸೀಲರ್, ಜಸ್ಟ್ ಕನ್ಸೀಲರ್ ಯೂಸ್ ಮಾಡಿದ್ರೆ ಕನ್ಸೀಲರ್ನ ಅಪ್ಲೈ ಮಾಡ್ಕೊಬಹುದು. ನಾನು ಫೌಂಡೇಶನ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅನ್ನೋ ರೀಸನನ್ನು ನಾನು ಹೇಳ್ತೀನಿ. ಓಕೆ,
ಓಕೆ ನೋಡಿ, ಇಲ್ಲಿ ಸ್ವಲ್ಪ ಕಮ್ಮಿ ಅಂತ ಅನ್ಸಿದೆ. ಆರೆಂಜ್ ಹಾಗೆ ಸ್ವಲ್ಪ ಕಾಣಿಸ್ತಾ ಇದೆ. ಆವಾಗ ಇನ್ನೊಂದು ಸ್ವಲ್ಪ ಕನ್ಸೀಲರ್ ತಗೊಂಡು ನಾನು ಹಾಕೊಂತೀನಿ. ಇಲ್ಲಿ ನಾನು ಆರೆಂಜ್ ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ಅದು ಆರೆಂಜ್ ಹೋಗ್ತಾ ಇಲ್ಲ. ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕಿತ್ತು. ಇನ್ನೂ ಒಂದು ರೌಂಡ್ ಹಾಕೋಣ. ಇವಾಗ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಆಕ್ನಿ ಪಿಂಪಲ್ಸ್ ನ ಇದು ಆಲ್ಮೋಸ್ಟ್ ಹೈಡ್ ಮಾಡುತ್ತೆ. ಓಕೆ, ಸೊ ಕರೆಕ್ಟರ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಎಲ್ಲರಿಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಈಗ ಲಾಸ್ಟ್ ಒನ್ ಬಂದು ಪೌಡರಿಂಗ್. ಸೊ ಪೌಡರಿಂಗ್ ಅವಶ್ಯಕ ಇದೆಯಾ? ಸೊ ಅವಶ್ಯಕ ಇದೆ. ನಮಗೆ ಗೊತ್ತಾಗಲ್ಲ ಪೌಡರಿಂಗ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂತ. ಸೊ ಪೌಡರಿಂಗ್ ಮಾಡಿ ನೀಟಾಗಿ ಫೈನಲ್ ಲುಕ್ ಬೇಕಂದ್ರೆ ನೀವು ಪೌಡರಿಂಗ್ ಮಾಡಲೇಬೇಕು. ಪೌಡರಿಂಗ್ ಆದ್ಮೇಲೆ ಮೇಕಪ್ ಫಿಕ್ಸರ್ನ ಹಾಕೊಂಡು ಸೊ ಆಯಿಲ್ ಕಂಟ್ರೋಲ್ ಪ್ಯಾನ್ ಕೇಕ್ ಕಲರ್ಸ್ ಕ್ವೀನ್ ಇಂದ ತರಿಸಿರೋದು ನಾನು. ಸ್ಮೆಲ್ ಏನಿಲ್ಲ. ಸೊ ಈ ತರ ಬರುತ್ತೆ. ನೀಟಾಗಿ ಫೇಸ್ ಫುಲ್ಲು ಪೌಡರಿಂಗ್ ಮಾಡ್ಕೊಬೇಕು. ತುಂಬಾ ಜಾಸ್ತಿ ಬೇಡ, ನಾರ್ಮಲ್ ಆಗಿ. ಹೇಳ್ಬೇಕು ಡಿಫ್ರೆನ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಬಿಫೋರ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ಹಾಗೆ ಈಗ ನೀಟಾಗಿ ಒಂದು ಲುಕ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಫೇಸ್ ಫುಲ್ಲು ಪೌಡರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮೇಕಪ್ ಫಿಕ್ಸರ್. ಮೇಕಪ್ ಫಿಕ್ಸರ್ನ ನಾನು ಸ್ವಿಸ್ ಬ್ಯೂಟಿಯಿಂದ ತರಿಸಿರೋದು. ಪ್ರೈಸ್ ಬಂದು 289 rupees. ಸೊ ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡುವಾಗ ಫೇಸಿಗೆ ಸ್ಪ್ರೇ ಹಾಕೊಳ್ಳುವಾಗ ಇದು ಸ್ಪ್ರೇ ಮೇಕಪ್ ಫಿಕ್ಸರ್ ಸ್ಪ್ರೇ ತರ ಬರುತ್ತೆ. ಇದನ್ನ ಹಾಕೊಳ್ಳುವಾಗ ತುಂಬಾ ಹತ್ತಿರದಿಂದ ಯಾವತ್ತೂ ಸ್ಪ್ರೇ ಮಾಡ್ಕೋಬಾರ್ದು. ಸ್ವಲ್ಪ ದೂರ ಇಟ್ಕೊಂಡು ಸ್ಪ್ರೇ ಮಾಡ್ಕೊಬೇಕು. ಯಾಕೆಂದ್ರೆ ನೀವು ಹತ್ತಿರದಿಂದ ಸ್ಪ್ರೇ ಮಾಡ್ಕೊಂಡ್ರೆ, ಎಕ್ಸಾಂಪಲ್ ತುಂಬಾ ಹತ್ತಿರ ಇಟ್ಕೊಂಡು ಈ ತರ ಸ್ಪ್ರೇ ಮಾಡ್ಕೊಂಡ್ರೆ ನಿಮ್ಗೆ ಒಂದೇ ಜಾಗದಲ್ಲಿ ನಿಮ್ಗೆ ತುಂಬಾ ಆಗುತ್ತೆ. ಇಲ್ಲಿ ನೋಡಿ, ಈ ತರ ಆದ್ರೆ ನಿಮ್ಗೆ ಫೇಸ್
ಮಾಡಿರೋ ಮೇಕಪ್ಪು ಹಾಳಾಗುತ್ತೆ. ಸೊ ನಿಮಗೆ ಫೇಸ್ ಫುಲ್ಲು ಸ್ಪ್ರೆಡ್ ಆಗಬೇಕು ಅಂದರೆ ನೀವು ದೂರದಿಂದ ಸ್ಪ್ರೇ ಮಾಡ್ಕೋಬೇಕು. ಸೊ ಆವಾಗ ಇಡೀ ಫೇಸ್ ಫುಲ್ ಅದು ಅಪ್ಲೈ ಆಗುತ್ತೆ, ನೀಟಾಗಿ ಸೆಟ್ ಆಗುತ್ತೆ. ಮೇಕಪ್ ಫಿಕ್ಸನ್ನು ಯೂಸ್ ಮಾಡೋದು ಫೇಸ್ ಕಂಪ್ಲೀಟಾಗಿ ಮೇಕಪ್ ಆದಮೇಲೆ ನೀಟಾಗಿ ಮೇಕಪ್ ಫಿಕ್ಸ್ ಆಗೋಕ್ಕೆ ಫೇಸ್ ಮೇಲೆ ಯೂಸ್ ಮಾಡುವಾಗ ಐನ ಕ್ಲೋಸ್ ಮಾಡಿರಬೇಕು. ಯಾವುದೇ ಕಾರಣಕ್ಕೂ ಕಣ್ಣ ಬಿಡಬೇಡಿ. ಯೂಸ್ ಮಾಡುವಾಗ ಐ ಕ್ಲೋಸ್ ಇರಲಿ. ಅದಾಗಿ ಒಂದು 5 ಸೆಕೆಂಡ್ಸ್ ಡ್ರೈ ಆದಮೇಲೆ ಐನ ಓಪನ್ ಮಾಡಿ. ನೀಟಾಗಿ ಫೇಸ್ ಸೆಟ್ ಆಗಿದೆ, ಮೇಕಪ್ ಸೆಟ್ ಆಗಿಬಿಟ್ಟಿದೆ ಫೇಸಿಗೆ. ಇನ್ನೊಂದು 1 ಅವರ್ ಬಿಟ್ಟರೆ ಇನ್ನೂ ಸಖತ್ತಾಗಿ ಸೆಟ್ ಆಗಿಬಿಟ್ಟಿರುತ್ತೆ ಫೇಸ್ಗೆ. ಅದು ಮೇಕಪ್ನ ಜಾದು ಅಂತಲೇ ಹೇಳಬಹುದು. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ ಆಯಿತು ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಕ್ವಶನ್ ಇದ್ರೂ ಕೇಳ್ಬೋದು, ನಾನು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ನ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ನಿಮ್ಗೆ ಏನಾದರೂ ರಿಕ್ವೆಸ್ಟೆಡ್ ವಿಡಿಯೋಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ನಾನು ಅದ್ರ ಮೇಲೂ ಕೂಡ ವಿಡಿಯೋನ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ.